ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ರಾಯಲ್ ಬಟರ್ಫ್ಲೈ. ಇವತ್ತಿನ ಈ ವಿಡಿಯೋದಲ್ಲಿ ಹೂಡಿಕೆ ಅಥವಾ ಇನ್ವೆಸ್ಟ್ಮೆಂಟ್ ಅಂದರೇನು, ಇದರ ಮಹತ್ವವೇನು, ಇವತ್ತಿನ ಸಮಯದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವುದರಿಂದ ಏನೆಲ್ಲ ಲಾಭಗಳಿವೆ, ಮಾಡದಿದ್ದರೆ ಏನೆಲ್ಲ ನಷ್ಟಗಳು ಉಂಟಾಗಬಹುದೆಂದು ಉದಾಹರಣೆಯ ಮೂಲಕ ಹೇಳಿದ್ದೇವೆ. ಮುಖ್ಯವಾಗಿ ಇನ್ವೆಸ್ಟ್ಮೆಂಟ್ ಮಾಡದಿದ್ದರೆ ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಆಗುವ ಸಾಧ್ಯತೆ ಇರುತ್ತದೆ. ಈಗ ನಾವು ವಿವಿಧ ತರನಾದ ಹೂಡಿಕೆಯ ಕ್ಷೇತ್ರಗಳ ಬಗ್ಗೆ ಚರ್ಚಿಸೋಣ. ಹೂಡಿಕೆ ಎಂದರೆ ನಮ್ಮ ಹಣದಿಂದ ಆದಾಯವನ್ನು ಉತ್ಪಾದಿಸಲು, ಬಂಡವಾಳವನ್ನು ಸಂರಕ್ಷಿಸಲು ಮತ್ತು ನಮ್ಮಲ್ಲಿರುವ ಹಣವನ್ನು ಬೆಳೆಯಲು ವಿವಿಧ ಯೋಜನೆ ಅಥವಾ ಉದ್ಯಮಗಳ ಆಸ್ತಿಗಳ ಮೇಲೆ ಹಣವನ್ನು ಹೂಡಿಕೆ ಮಾಡುವುದಾಗಿದೆ. ಈಗ ಹೂಡಿಕೆಯ ಮಹತ್ವ ನೋಡೋಣ. ಪ್ರಸ್ತುತ ಜಗತ್ತಿನಲ್ಲಿ ಹಣವನ್ನು ಬೆಳೆಸಬೇಕೆನ್ನುವುದು ತುಂಬಾ ಮುಖ್ಯವಾದ ಕಲ್ಪನೆಯಾಗಿದೆ. ಏಕೆಂದರೆ ಒಂದು ವೇಳೆ ನಾವು ಹಣವನ್ನು ಯಾವುದೇ ಕ್ಷೇತ್ರದಲ್ಲಿ ಇನ್ವೆಸ್ಟ್ ಮಾಡದೇ ಇದ್ದರೆ ಆ ಹಣದ ಮೌಲ್ಯವು ಕುಸಿತಗೊಳ್ಳುವ ಸಾಧ್ಯತೆ ಇರುತ್ತದೆ. ಈಗ ಇನ್ವೆಸ್ಟ್ಮೆಂಟ್ ಏಕೆ ಮಾಡಬೇಕೆಂಬುದನ್ನು ನೋಡೋಣ. ಇದರಿಂದ ಹಣದುಬ್ಬರವನ್ನು ಕಡಿಮೆ ಮಾಡಬಹುದು, ಟ್ಯಾಕ್ಸ್ ಉಳಿಸಬಹುದಾಗಿದೆ. ಅಂದರೆ ಭಾರತದಲ್ಲಿ 1961ರ ಆದಾಯ ಕಾಯ್ದೆಯ ಪ್ರಕಾರ ಹೂಡಿಕೆ ಯೋಜನೆಗಳಲ್ಲಿ ಹೂಡಿಕೆ ಮಾಡುವ ವ್ಯಕ್ತಿಗಳಿಗೆ ತೆರಿಗೆ ವಿನಾಯಿತಿ ಇರುತ್ತದೆ. ಫಾರ್ ಎಕ್ಸಾಂಪಲ್, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್, ನ್ಯಾಷನಲ್ ಪೆನ್ಷನ್ ಸ್ಕೀಮ್, ಫಿಕ್ಸ್ಡ್ ಡೆಪಾಸಿಟ್, ಈ ತರಹದ ಹಲವಾರು ಸ್ಕೀಮ್ಗಳಿವೆ. ಇದರಿಂದ ಇನ್ನೊಂದು ಪ್ರಯೋಜನವೇನೆಂದರೆ ಭವಿಷ್ಯದಲ್ಲಿ ಸಂಪತ್ತನ್ನು ಹೆಚ್ಚಿಸಿಕೊಳ್ಳಬಹುದಾಗಿದೆ. ಈಗ ಹಣದುಬ್ಬರ ಎಂದರೇನು ಅನ್ನುವುದನ್ನು ನೋಡೋಣ. ಹಣದುಬ್ಬರ ಎಂದರೆ ಒಂದು ವರ್ಷದ ಅಥವಾ ನಿರ್ದಿಷ್ಟ ಸಮಯದಲ್ಲಿ ಕೊಂಡುಕೊಳ್ಳುವಂತಹ ಸರಕು ಮತ್ತು ಸೇವೆಗಳಲ್ಲಿನ ಬೆಲೆಗಳಲ್ಲಿನ ವ್ಯಾಪಕ ಹೆಚ್ಚಳವಾಗಿದೆ. ಹಣದ ಮೌಲ್ಯವನ್ನು ಕಡಿಮೆ ಮಾಡುತ್ತದೆ ಮತ್ತು ಕೊಳ್ಳುವ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ. ಭಾರತದಲ್ಲಿ 2024ರಲ್ಲಿ 5.08% ಇನ್ಫ್ಲೇಷನ್ ಆಗಿತ್ತು. ಹೀಗೆ ಪ್ರತಿ ವರ್ಷವೂ ಇನ್ಫ್ಲೇಷನ್ ರೇಟ್ನಲ್ಲಿ ಬದಲಾವಣೆ ಆಗುತ್ತಲೇ ಇರುತ್ತದೆ. ಅಂದರೆ 2001ರಲ್ಲಿ ಗೋಲ್ಡ್ ರೇಟ್ 24 ಕ್ಯಾರೆಟ್ ಗೋಲ್ಡ್ 10 ಗ್ರಾಮ್ಗೆ 4300 ಇತ್ತು. ಆದರೆ 2024ರಲ್ಲಿ 24 ಕ್ಯಾರೆಟಿನ 10 ಗ್ರಾಮ್ ಗೋಲ್ಡ್ಗೆ 71,940 ಆಗಿದೆ. ಇನ್ಫ್ಲೇಷನ್ ಅನ್ನುವುದು ಇದೇ ಆಗಿರುತ್ತದೆ. ಈಗ ಇನ್ಫ್ಲೇಷನ್ ಹೇಗೆ ಆಗುತ್ತದೆ ಎನ್ನುವುದಕ್ಕೆ ಉದಾಹರಣೆ ಮೂಲಕ ನೋಡೋಣ. 1998ರಲ್ಲಿ ಟಾಟಾ ಮೋಟಾರ್ಸ್ನ ಒಂದು ಷೇರಿನ ಬೆಲೆ 31.24 ಇತ್ತು. ಒಂದು ವೇಳೆ ನಾವು 1998ರಲ್ಲಿ 500 ಟಾಟಾ ಮೋಟಾರ್ ಷೇರುಗಳನ್ನು ಖರೀದಿಸಿದ್ದೇವೆ ಎಂದುಕೊಳ್ಳೋಣ. ಒಟ್ಟು ಮೌಲ್ಯ 15,620 ಆಗುತ್ತಿತ್ತು. ಅದೇ ಟಾಟಾ ಮೋಟಾರ್ 2024ರ ಒಂದು ಷೇರಿನ ಬೆಲೆ 1,087 ಆಗಿದೆ. ಹಾಗೆ ನಾವು 500 ಷೇರುಗಳ ಒಟ್ಟು ಬೆಲೆಯನ್ನು ನೋಡುವುದಾದರೆ 5,43,500 ಆಗುತ್ತಿತ್ತು. ಒಂದು ವೇಳೆ ನಾವು ಯಾವ ಹಣವನ್ನು ಯಾವುದೇ ರೀತಿಯಲ್ಲಿ ಇನ್ವೆಸ್ಟ್ ಮಾಡದೆ ಬ್ಯಾಂಕಿನಲ್ಲಿ ಇಂಟ್ರೆಸ್ಟ್ ಬೆಳೆಯಲು ಅಥವಾ ಕ್ಯಾಶ್ ರೂಪದಲ್ಲಿ ಇಟ್ಟುಕೊಂಡರೆ ಏನಾಗುತ್ತದೆ ಎನ್ನುವುದಕ್ಕೆ ಉದಾಹರಣೆ ಸಹಿತ ನೋಡೋಣ. ಆಕಾಶ್ನ ಹತ್ತಿರ 2001ರಲ್ಲಿ 15,000 ಕ್ಯಾಶ್ ರೂಪದಲ್ಲಿ ಇತ್ತು. ಅವನು 2001ರಲ್ಲಿ ಅದೇ 15,000 ಹಣದಿಂದ ಅವನು 10 ಗ್ರಾಮ್ಗೆ 4,300ರಂತೆ 24 ಕ್ಯಾರೆಟಿನ ಸುಮಾರು 30 ಗ್ರಾಮ್ ಚಿನ್ನವನ್ನು ಖರೀದಿ ಮಾಡಲು ಸಾಧ್ಯ ಇತ್ತು. ಆದರೆ ಅವನು 2023ರವರೆಗೆ ಅದೇ ಹಣವನ್ನು ಯಾವುದೇ ಇನ್ವೆಸ್ಟ್ಮೆಂಟ್ನಲ್ಲಿ ಬಳಸದೆ ಬ್ಯಾಂಕ್ನಲ್ಲಿ ಸೇವಿಂಗ್ಸ್ ಅಕೌಂಟ್ನಲ್ಲಿ ಇಟ್ಟಿದ್ದ ಅಂದುಕೊಳ್ಳೋಣ. ಆಗ ಸರಾಸರಿ 3.1% ಇಂಟ್ರೆಸ್ಟ್ ರೇಟ್ನಲ್ಲಿ 23 ವರ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡಿದಾಗ ಸುಮಾರು 27,000 ಆಗುತ್ತದೆ. ಈ 27,000ದಿಂದ 2024ರಲ್ಲಿ 24 ಕ್ಯಾರೆಟಿನ ಚಿನ್ನದ ಬೆಲೆಗೆ ಹೋಲಿಸಿ ನೋಡುವುದಾದರೆ ಅವನಲ್ಲಿರುವ 27,000ದಿಂದ ಕೇವಲ ಸರಿಸುಮಾರು 3.5 ಗ್ರಾಮ್ ಚಿನ್ನವನ್ನು ಮಾತ್ರ ಖರೀದಿಸಲು ಸಾಧ್ಯವಿದೆ. ನೋಡಿ ಫ್ರೆಂಡ್ಸ್, ಹಣವನ್ನು ಇನ್ವೆಸ್ಟ್ ಮಾಡದೆ ಹಾಗೆಯೇ ಇಟ್ಟುಕೊಂಡರೆ ಏನೆಲ್ಲ ಅನಾಹುತಗಳು ಉಂಟಾಗಬಹುದೆಂದು ಇನ್ವೆಸ್ಟ್ನ ಅವಶ್ಯಕತೆಗಳನ್ನು ನೋಡಿದ್ದೇವೆ. ಇದರಿಂದ ನಾವು ತಿಳಿದುಕೊಳ್ಳುವುದೇನೆಂದರೆ ನಮಗೆ ಇನ್ವೆಸ್ಟ್ಮೆಂಟ್ನಿಂದ ರಿಟರ್ನ್ಸ್ ಬರುವಂತಿರಬೇಕು. ನಮ್ಮ ಇನ್ಕಮ್ನ 15ರಿಂದ 20% ಭಾಗವನ್ನು ಹೂಡಿಕೆ ಮಾಡುವುದರಿಂದ ತುಂಬಾ ಲಾಭಗಳಿವೆ. ಅದರಿಂದ ಹಣಕ್ಕೆ ಹಣ ಜನರೇಟ್ ಆಗುತ್ತಿರುತ್ತದೆ ಮತ್ತು ಟ್ಯಾಕ್ಸ್ಗಳಿಂದ ಮುಕ್ತಿ ಹೊಂದಲು ಸಹಾಯವಾಗುತ್ತದೆ ಮತ್ತು ಆ ಹಣದಿಂದ ಯಾವುದೇ ಒಂದು ಬಿಸ್ನೆಸ್ಗಳನ್ನು ಮತ್ತು ಕಂಪನಿಗಳು ಗ್ರೋತ್ ಆಗುತ್ತಿರುತ್ತವೆ ಮತ್ತು ಅದರಿಂದ ದೇಶದಲ್ಲಿ ಎಂಪ್ಲಾಯ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್, GDP, GNP, ವೆಲ್ತ್ ಜನರೇಟ್ ಆಗುತ್ತಿರುತ್ತದೆ. ಈಗ ನಾವು ಎಲ್ಲೆಲ್ಲಿ ಹಣವನ್ನು ಹೂಡಿಕೆ ಮಾಡಬಹುದೆಂದು ನೋಡೋಣ. ಮ್ಯೂಚುವಲ್ ಫಂಡ್, ಸ್ಟಾಕ್ ಮಾರ್ಕೆಟ್, SIP, ಗೌರ್ಮೆಂಟ್ ಬಾಂಡ್ಸ್, ಪೋಸ್ಟ್ ಆಫೀಸ್ ಸ್ಕೀಮ್ಸ್, ರಿಯಲ್ ಎಸ್ಟೇಟ್, ಗೋಲ್ಡ್, ಇದೆಲ್ಲವೂ ನಮಗೆ ಇನ್ವೆಸ್ಟ್ ಮಾಡಲು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ಗಳಾಗಿವೆ.
ನಾವು ಮುಂದಿನ ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡುವುದಕ್ಕೆ ಮುಖ್ಯವಾಗಿ ಬೇಕಾದಂತಹ ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡುವುದು ಹೇಗೆ ಎಂಬುದನ್ನು ಹೇಳುತ್ತೇವೆ. ನಮ್ಮ ಪ್ರತಿ ವಿಡಿಯೋವನ್ನು ತಪ್ಪದೇ ನೋಡುತ್ತಿರಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಅ ನೈಸ್ ಡೇ.